ಸರಗೂರು ಪಟ್ಟಣದ ಪಡುವಲು ಶ್ರೀ ವಿರಕ್ತಮಠ, ಬಿಡುಗಲು ಶ್ರೀ ಕಾಳವಡಿಯ ಗುರುಗಳ ಮಹಾವಿದ್ಯಾಪೀಠ, ಆರ್ಟ್ಸ್ ಸಂಸ್ಥೆ ಮೈಸೂರು ಹಾಗೂ ಪಾರ್ಥಾಬ್ರಿಕ್ಸ್ ಇಂಡಸ್ಟ್ರೀಸ್ ಜಕ್ಕಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀಮಠದ ಆವರಣದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಹಾದೇವ ಸ್ವಾಮಿಗಳು ಪಡುಗಲು ಶ್ರೀ ವಿರಕ್ತಮಠ ಬಿಡುಗಲು ವಹಿಸಿ ಆಶೀರ್ವಚನ ನೀಡಿದರು. ಲ್ಯಾಪರೋಸ್ಕೋಪಿ ಸರ್ಜನ್ ಡಾಕ್ಟರ್ ಲೀಲಾವತಿ ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣ ಮಾಡಿದರು. ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪಾರ್ಥಸಾರಥಿ ಔಷಧಿ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಹಾರ್ಟ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶಿವಕುಮಾರ್, ಪಾರ್ಥಾಬ್ರಿಕ್ಸ್ ಇಂಡಸ್ಟ್ರೀಸ್ ಜಕ್ಕಳ್ಳಿಯ ದೀಪು ಅರಸ್, ಪೌರ್ಣಮಿ ಪೂಜಾ ಮತ್ತು ದಾಸೋಹದ ಸೇವಾರ್ಥದಾರರು, ಶ್ರೀಮತಿ ಆಶಾ ಮತ್ತು ಬಿಎನ್ ಪುಟ್ಟರಾಜ್, ಶ್ರೀಮತಿ ಭಾಗ್ಯ ಮತ್ತು ಉಮೇಶ್, ಶ್ರೀಮತಿ ಮೀನಾಕ್ಷಿ ಕುಟುಂಬ ವರ್ಗ, ನವನೀತ್ ಮತ್ತು ಶಿವಪ್ರಸಾದ್, ಪಡುವಲು ಶ್ರೀ ವಿರಕ್ತ ಮಠದ ಸಮಸ್ತ ಭಕ್ತವೃಂದ ಮತ್ತು ಬಿಡುಗಲು ಗ್ರಾಮಸ್ಥರು, ಪದಾಧಿಕಾರಿಗಳು, ಸಾರ್ವಜನಿಕರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿದ್ದರು. ಮೈಸೂರು ಅವರಿಗೆ ಮಠದ ಪರವಾಗಿ ಹಾಗೂ ಎರಡು ಸಂಸ್ಥೆಗಳು ಮತ್ತು ಸತ್ಯಮಯ ನಮಸೋಮ ಜ್ಯೋತಿರ್ಗಮಯ ವಿದ್ಯೋಮ ಅನುಕಂಜಮಯ ಓಂ पूर्णमिदं पूर्णात् पूर्णमदे ಪೌರ್ಣಮಿ ಪೂಜಾ ಕಾರ್ಯಕ್ರಮದಲ್ಲಿ ಹಲವಾರು ಪ್ರತಿ ತಿಂಗಳು ಕೂಡ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ತಿಂಗಳು ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ಒಂದು ಪೌರ್ಣಮಿ ಪೂಜಾ ಕಾರ್ಯಕ್ರಮದಲ್ಲಿ ನಡೆಸ್ತಾ ಇರುವಂಥದ್ದು. ಅದರ ಒಂದು ಸದುಪಯೋಗವನ್ನು ನಮ್ಮ ಶಾಲೆಯ ಎಲ್ಲ ಮಕ್ಕಳು ಮತ್ತು ಪೋಷಕರು ಮತ್ತು ಎಲ್ಲ ಭಕ್ತಾದಿಗಳು ಕೂಡ ಪಡ್ಕೊಳ್ಬೇಕು ಅನ್ನೋ ಒಂದು ಆಶಯವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆರ್ಟ್ ಸಂಸ್ಥೆ ಮೈಸೂರು ಮತ್ತು ಪಾರ್ಥಾಬ್ರಿಕ್ಸ್ ಇಂಡಸ್ಟ್ರೀಸ್ ಜಕ್ಕಳ್ಳಿ ಮತ್ತು ಇವರ ಸಹಯೋಗದಲ್ಲಿ ಮತ್ತು ತಾಲೂಕು ಮತ್ತು HD ಕೋಟೆ ತಾಲೂಕಿನ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳ ಸಹಯೋಗದಲ್ಲಿ ನಡೆಸ್ತಾ ಇರುವಂಥದ್ದು. ಮತ್ತು ಜೊತೆಯಲ್ಲಿ ಒಂದು ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಏಕೆಂದರೆ ಅದರಲ್ಲೂ ವಿಶೇಷವಾಗಿ ಕೋವಿಡ್ ಬಂದ ನಂತರದಲ್ಲಿ ವಿಶೇಷವಾದಂಥ ಗಮನವನ್ನು ಒಂದು ಆರೋಗ್ಯದ ಕಡೆ ನೀಡಬೇಕಾಗಿದೆ. ಏಕೆಂದರೆ ಒಂದು ಗಾದೆ ಇದೆ, ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯ ಅನ್ನುವಂಥದ್ದು. ಏಕೆಂದರೆ ನಾವು ಸೇವಿಸುವಂಥ ಆಹಾರ ಮತ್ತು ನಾವು ಜೀವಿಸುವಂಥ ಒಂದು ವ್ಯವಸ್ಥೆಯ ಒಳಗಡೆ ನಮ್ಮ ಆರೋಗ್ಯದ ಗುಟ್ಟು ಕೂಡ ಅಳವಡಿರುವಂಥದ್ದು ನಿಮಗೆಲ್ಲರೂ ಕೂಡ ತಿಳಿದಿರುವಂಥ ವಿಚಾರ. ಏಕೆಂದರೆ ನಮ್ಮ ದಿನನಿತ್ಯದಲ್ಲಿ ಒಂದು ವಾಕಿಂಗ್ ಆಗ್ಬೋದು ಮತ್ತು ನಾವು ಸೇವಿಸುವಂಥ ಉತ್ತಮವಾದ ಆಹಾರಗಳಿರ್ಬೋದು ಮತ್ತು ನಾವು ದಿನನಿತ್ಯದಲ್ಲಿ ಸ್ವೀಕರಿಸುವಂಥ ಆಹಾರ ಜೊತೆಗೆ ನಾವು ಎಷ್ಟು ಚಟುವಟಿಕೆಯಿಂದ ಇರ್ತೇವೋ ಅನ್ನೋದರ ಕೂಡ ನಮ್ಮ ಆರೋಗ್ಯಕ್ಕೆ ಹೆಚ್ಚು ಬಲವನ್ನು ನೀಡುವಂಥದ್ದು. ನಾವು ಆರೋಗ್ಯವಂತರಾಗಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ಮಾಡುವಂಥ ಒಂದು ಸುಸಂದರ್ಭ ಈ ಒಂದು ಸಮಯ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿದೆ. ಯಾಕೆಂದರೆ ನಮ್ಮ ಆರೋಗ್ಯವನ್ನು ನಾವು ಮೊದಲು ಕಾಪಾಡಿಕೊಳ್ಬೇಕಾದಂಥದ್ದು ಭಾಳ ಅವಶ್ಯಕ. ಹಿಂದೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ತುಂಬ ಭಯ ಮತ್ತು ಸಾಂಕ್ರಾಮಿಕ ರೋಗಗಳ ಬಗ್ಗೆ ತುಂಬ ಹೆಚ್ಚು ಕೇಳ್ತಾ ಇದ್ದೀವಿ. ಅಂದರೆ ಪ್ಲೇಗ್ ಇರ್ಬೋದು, ಮಲೇರಿಯಾ ಇರ್ಬೋದು, ಕಾಲ್ಮ ಇರ್ಬೋದು, ಆ ಥರದ ಪ್ರಕರಣಗಳು ಇವತ್ತು ಎಲ್ಲರೂ ಕೇಳಿದ್ದೀರಾ? ತುಂಬ ಕಡಿಮೆ, ತುಂಬ ವಿರಳ. ಯಾಕಂದರೆ ಇವತ್ತು ಕುಡಿಯೋ ನೀರು ಸ್ವಚ್ಛವಾಗಿದೆ. ಎಲ್ಲರೂ ಜನರಿಗೆ ತಿಳುವಳಿಕೆ ಇದೆ. ಎಲ್ಲೇ ಹೋದರೂ ಫಿಲ್ಟರ್ ನೀರನ್ನು ಕುಡಿತಾರೆ, ಫಿಲ್ಟರ್ ನೀರನ್ನು ತಗೊಂಡೋಗ್ತಾರೆ. ಆ ಒಂದು ಜವಾಬ್ದಾರಿ ಮತ್ತು ಅವೇರ್ನೆಸ್ಸು ಜನಗಳಿಗಿದೆ. ಇವತ್ತು ಕಾಲರ, ಮಲೇರಿಯಾ, ಡೆಂಗ್ಯೂ ಯಾವುದು ತುಂಬ ಕಡಿಮೆ. ಅದು ಇವತ್ತು ನಮಗೆ ಸಮಸ್ಯೆ ಇಲ್ಲ. ನಮಗೆ ಸಮಸ್ಯೆ ಆಗಿರೋದು ಸಾಂಕ್ರಾಮಿಕ ರೋಗ ಅಲ್ಲ, ಅಸಾಂಕ್ರಾಮಿಕ ರೋಗ.
ಸಾಂಕ್ರಾಮಿಕ ರೋಗ ಅಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ. ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದರೆ ಇವತ್ತು ಅತಿ ಹೆಚ್ಚಾಗಿ ಆಡ್ತಾ ಇರುವಂಥದ್ದು ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಕ್ಯಾನ್ಸರ್, ಈ ರೀತಿ ಪ್ರಕರಣಗಳು ಇವತ್ತು ಹೆಚ್ಚಾಗಿ ಆಡ್ತಾ ಇದೆ. ಇದಕ್ಕೆ ಏನೋ ಜನಗಳ ಒಂದು ಜೀವನ ಶೈಲಿಯೇ ಕಾರಣ ಅಂದರೆ ತಪ್ಪಾಗಲಾರದು. ಯಾಕಂದರೆ ಇವತ್ತು ಹಾರ್ಟ್ ಅಟ್ಯಾಕ್ ಇರ್ಬೋದು, ಇವತ್ತು ಮಕ್ಕಳಿಗೆ 7 ವರ್ಷದ ಮಗುವಿಗೆ ಶಾಲೆಯಲ್ಲಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಯಿತು ಅಂತ ಹೇಳ್ತಾರೆ. ಇವೆಲ್ಲ ನಾವು ಒಂದು ಆತ್ಮಾವಲೋಕನ ಮಾಡ್ಕೋ ಹೋದರೆ ಒಂದು ಹಿಂದೋಟದಲ್ಲಿ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಬೇಕು. ಹಿಂದೆ ಸುಮಾರು 30-40 ವರ್ಷದ ಹಿಂದೆ ಜೀವನ ಶೈಲಿ ಆಗಿತ್ತು. ಚೆನ್ನಾಗಿ ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋರು, ದುಡಿಯೋರು, ಶ್ರಮ. ಊಟ ದಾಸೋಹ ಮಾಡ್ಕೊಂಡು ಬಂದಿದೆ. ಹಾಗೆಯೇ ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳಿಗೆ ಇಲ್ಲಿ ಸುತ್ತಮುತ್ತ ಇರುವಂಥ ರೈತ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತ ಒಂದು ಸ್ಕೂಲ್ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಎಲ್ಲ ಮಕ್ಕಳು ಸುತ್ತಮುತ್ತ ಇರೋ ಅದರ ಉಪಯೋಗ ಪಡ್ಕೊಂಡು ಬೆಳೀತಾ ಇದ್ದೀರಾ ಬೆಳೀಲಿ. ಹಾಗೆಯೇ ಇಂಥ ಒಂದು ಸಂಸ್ಥೆ ಮೂಲಕ ಶ್ರದ್ಧೆಯಿಂದ ಓದಿ ಮುಂದೆ ಬಂದರೆ ನಂತರ ಡಾಕ್ಟ್ರು, ಇಂಜಿನಿಯರು, ರವಿಕುಮಾರ್ ಥರ, ಶಿವಕುಮಾರ್ ಥರ ಎಲ್ಲ ಆಗ್ಬೋದು. ಎಲ್ಲದಕ್ಕೂ ಬುನಾದಿ ಎಜುಕೇಷನ್ ಬಿಟ್ಟರೆ ಆಗುವಂಥದ್ದು ಆರೋಗ್ಯ. ಸಾಧನೆ ಮಾಡಬೇಕು ಅಂದರೆ ಒಂದು ಸತತ ಧ್ಯಾನ